ಅಂತ ಒಬ್ಬ ಮಹಾಪುರುಷ ಕೇಂದ್ರ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ, ಕೇಂದ್ರ ರೈಲ್ವೆ ಮಂತ್ರಿಯಾಗಿ, ಮತ್ತೆ ಇಲ್ಲಿ 2 ಬಾರಿ, ನಾನು 3 ಬಾರಿ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ದೆ, 2 ಬಾರಿ ವಿಧಾನಸಭಾ ಸದಸ್ಯರಾಗಿ, ಆಮೇಲೆ ಪುರುಷೋತ್ತಮ್ ದಾಸ್ ಟಂಡನ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಕೆಳಗಡೆ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಒಬ್ಬ ಧೀಮಂತ ನಾಯಕ, ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ನಮ್ಮ ದೇ ತಾಲೂಕಿನ ಲಕ್ಕಪ್ಪನಹಳ್ಳಿಯಲ್ಲಿ ಜನಿಸಿದವರು. ನಾವೆಲ್ಲರೂ ಕೂಡ ಅವ್ರನ್ನ ಮರೆತಿದ್ದೇವೆ. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈ ಆಯೋಜನೆಯನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಅಷ್ಟೇ. CM ಲಿಂಗಪ್ಪನವರು ಅನೇಕ ವಿಚಾರಗಳನ್ನು ಹೇಳಿದ್ರು. ಭಗವಾನ್ ರವರ ಪುಸ್ತಕ, ಅವರು ಇನ್ನೂ 1.5 ಗಂಟೆ ಭಾಳ ಅದ್ಭುತವಾಗಿ ಮಾತಾಡಿದ್ರು. ಇವತ್ತು ಇನ್ನೂ ಮಾತಾಡೋರು ಅವರೇ ಯಾಕೋ ಕಡವಾಣ ಹಾಕ್ಕೊಂಡ್ರು, ಯಾಕೋ ಜಾಸ್ತಿ ಇನ್ನೂ ಟೈಮ್ ಆಗ್ತದೆ ಅಂತ. ಅದೇ ಇನ್ನೂ ಭಾಳ ಜನ ಸ್ಪೀಕರ್ಸ್ ಇದ್ರು, ಎಲ್ಲ ರಿಸೋರ್ಸ್ಫುಲ್ ಸ್ಪೀಕರ್ಸು, ಅದ್ಭುತವಾಗಿ ಮಾತಾಡಿದ್ರು. ಎಲ್ಲ ತಲಕಾಡು ಚಿಕ್ಕರಂಗಗಳಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಮೈಸೂರು ಚಲಯ ಪ್ರೇರಣೆ ಆಯಿತು ಅನ್ನೋ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತಂದರು. ಅದಕ್ಕೆ ರೂವಾರಿಗಳು ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು, ನಮ್ಮ ನೆಲದವರು. ಹಾಗಾಗಿ ನಾವು ಅಭಿಮಾನ್ಯ ಶೂನ್ಯರಾಗ್ಬಿಟ್ಟಿದ್ದೀವಿ. ನಮ್ಮ ನೆಲದವ್ರನ್ನ ನೆನೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವ್ರನ್ನ ನೆನೆಸ್ಕೊತಾ ಇದ್ದೀವಿ ಅಂತ ಹೇಳಿ ಇತ್ತೀಚಿನ ವರ್ಷಗಳಲ್ಲಿ ಬೈಸೆಂಟ್ನರಿ 100 ವರ್ಷದ ಶತಮಾನೋತ್ಸವ ಆದಾಗೂ ಕೂಡ ಅವ್ರ ಮೊಮ್ಮಗ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಅವಾಗಲೂ ಆ ಕಾರ್ಯಕ್ರಮದಲ್ಲಿ ನಾನಿದ್ದೆ. ನನಗೆ ಬಹಳ ಬೇಜಾರಾಗಿದೆ ಏನಪ್ಪ ಅಂದ್ರೆ, C. ಅಶ್ವಥ್ ಅವರು ಕರೆಸಿ ಕಾರ್ಯಕ್ರಮ ಮಾಡಿದ್ರು ಸ್ಟೇಡಿಯಂ. 150 ಜನದ ಮೇಲೆ ಇರಲಿಲ್ಲ. ನನಗೆ ಬಹಳ ಬೇಜಾರಾಯಿತು. ಏನ್ರಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟೋರು, ಇಡೀ ದೇಶ ರಾಜ್ಯ ಎಲ್ಲ ಕೊಂಡಾಡ್ತದೆ, ಆದರೆ ನಮ್ಮ ತಾಲೂಕಿನಲ್ಲಿ 150 ಜನನೂ ಇರಲಿಲ್ಲ. ಸಿಂಧ್ಯಾ ಅವರು ಬಂದಿದ್ರು, ಸತ್ಯಜಾನಂದ ಸ್ವಾಮಿ ಅವರು ಬಂದಿದ್ರು, ಲಿಂಗಪ್ಪನವರು ಬಂದಿದ್ರು, ಬಂದಿದ್ರು. ಹೌದು ಅಲ್ವೇಣ? 150 ಜನನೇ ಇದ್ದಿತ್ತು. 5,000 ಚೇರ್ ಹಾಕಿದ್ರು. 5,000 ಚೇರ್, 5,000 ಚೇರಿಗೆ 150 ಜನ ಮಾತ್ರ ಬಂದಿದ್ರು. ಅವತ್ತೇ ಬಹಳ ಬೇಸರ ಆಯ್ತು. ಏನಪ್ಪ ಇದು ನಮ್ಮ ತಾಲೂಕಿನಲ್ಲಿ ಇಷ್ಟೊಂದು ನಾವೇನು ಅಷ್ಟೊಂದು ನಿರಭಿಮಾನಿಗಳಾಗ್ಬಿಟ್ಟಿದ್ದೀವ ಅಂತ. ನಾನು ಹೇಳ್ತಾ ಇರೋದು ಸುಮಾರು 8-10 ವರ್ಷದ ಮಾತು. ಹಾಗಾಗಿ ನಾವು ಅವರ ಆದರ್ಶಗಳನ್ನು, ಒಬ್ಬ ಯಶಸ್ವಿ ರಾಜಕಾರಣಿ, ಆಮೇಲೆ ಲಿಂಗಪ್ಪನವ್ರು ಹೇಳ್ದಂಗೆ ಕಡು ಪ್ರಾಮಾಣಿಕತೆ, ಆಮೇಲೆ ಕಡು ಸ್ವಾಭಿಮಾನಿ, ಇವೆರಡನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ನೆಹರೂರ ಜೊತೆಯಲ್ಲಿ, ಆಗಲೇ ನಮ್ಮ ದೊಡ್ಡಬಳ್ಳಾಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು, ನೆಹರು ಅವ್ರ ಜೊತೆಯಲ್ಲಿ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ, ಇಂದಿರಾ ಗಾಂಧಿ ಅವರ ಮಾತನ್ನು ಧಿಕ್ಕರಿಸಿದಂಥ ಒಬ್ಬ ಸ್ವಾಭಿಮಾನಿ ಅಂಥವ್ರ ನಮ್ಮ ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಲಕ್ಕಪ್ಪನಹಳ್ಳಿ ಜನಿಸಿದವರು ಅಂಥವ್ರನ್ನ ನಮ್ಮ ತಾಲೂಕಿನವರು ನಾವು ನೆನೆದೆ. ನಾವು ಎಲ್ಲ ರೀತಿಯಲ್ಲಿ ನಾವು ರಾಮನಗರದಲ್ಲಿ ನಾವು ಸಾಂಸ್ಕೃತಿಕವಾಗೋ ಇನ್ನೊಂದು ರಾಜಕೀಯವಾಗೋ ಭಾಳ ಬಲಿಷ್ಠವಾಗಿದ್ದೀವಿ ಅಂತ ಹೇಳೋದು ವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಈಗಾಗಲೇ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕ, ಅವರ ಸಮಾಧಿ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ಪತ್ರಿಕೆಯವರು ಕೂಡ ನಮ್ಮ ಗಮನಕ್ಕೆ ತಂದರು. ಕುಮಾರಸ್ವಾಮಿ ಅವರು ವೇದಿಕೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ವ್ಯಾಪ್ತಿಗೆ ಬಂದಿದ್ದಿದ್ರೆ ನಾವು ಇಲ್ಲೇ ಏನಾದರೂ ನಮ್ಮ ನಗರಸಭೆಯಿಂದನೋ ಇನ್ನೊಂದು ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದು ಚನ್ನಪಟ್ಟಣ ತಾಲೂಕಿಗೆ ಸೇರ್ತದೆ. ಹಾಗಾಗಿ ಚನ್ನಪಟ್ಟಣ ತಾಲೂಕಿನ ಶಾಸಕರಿಗೂ ಕೂಡ ಅದನ್ನ ಒಂದು ಹೇಳಿ ಮಾತಾಡಿ ಮನವಿ ಮಾಡಿ, ಈಗ ನಮ್ಮ ಹಿರಿಯರಾದಂಥ ಲಿಂಗಪ್ಪನವ್ರು ಇದ್ದಾರೆ, ಜಯಪ್ರಕಾಶ್ ಅವರಿದ್ದಾರೆ, ಚಿಕ್ಕರಂಗೇಗೌಡರಿದ್ದಾರೆ, ನಾಗರಾಜ್ ಅವರು, ನಾವೆಲ್ಲರೂ ಸೇರಿ ಅದನ್ನ ಮುಖ್ಯಮಂತ್ರಿಯವ್ರ ಗಮನಕ್ಕೂ ತಂದು ನಾವೆಲ್ಲ
ಎಲ್ಲರೂ ಏನಾದರೂ ಒಂದು ಆ ಒಂದು ಅವರ ಸ್ಮಾರಕವನ್ನು ಅವರ ಸಮಾಧಿ ಸ್ಥಳದಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿ ಆ ಭಾಗದಲ್ಲಿ ಸ್ವಲ್ಪ ಪ್ರವಾಸಿಗಳಿಗೆ ತಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಈಗ ನಾವು ನಗರಸಭೆ ಬಡ್ಜೆಟ್ನಲ್ಲಿ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾಯಿದ್ವಿ. ಸುಮಾರು 17 ಜನಕ್ಕೆ ಕೊಟ್ವಿ. ನಾವು ಕಳೆದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಬಾರಿ ಕೂಡ ಮುಂದುವರಿಸ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ನಿರಂತರವಾಗಿ ಕೆಂಗಲ್ ನೋಡಿ ನಾವು ಮಾತು ಕೊಟ್ಟಿದ್ವಿ, ಕೆಂಗಲ್ ಹನುಮಂತಯ್ಯನವರ ಒಂದು ಪ್ರತಿಮೆ ಸುತ್ತ ಅದನ್ನ ಬ್ಯೂಟಿಫಿಕೇಶನ್ ಮಾಡ್ತೀವಿ, ಸೌಂದರ್ಯೀಕರಣ ಮಾಡ್ತೀವಿ ಅಂತೇಳಿ ಇವತ್ತು ಲಾನ್ ಗೀನೆಲ್ಲ ಹಾಕ್ಸಿ ಫೋಕಸ್ ಲೈಟ್ಸ್ ಎಲ್ಲ ಹಾಕ್ಸಿದ್ದೀವಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಆದರೂ ಅದನ್ನು ಇವತ್ತು ಸನ್ಮಾನ ನಮ್ಮ ಹಿರಿಯರಾದಂಥ ಲಿಂಗಪ್ಪನವ್ರ ಕೈಲಿ ಇವತ್ತು ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ವಿ. ಈ ಒಂದು ಇಷ್ಟೆಲ್ಲ CM ಲಿಂಗಪ್ಪನವರು ಹನುಮಂತಯ್ಯನವರ ನಂತರ ಈ ತಾಲೂಕಿನಲ್ಲಿ 3 ಬಾರಿ ಶಾಸಕರಾಗಿ ಅವರು ಕೂಡ ಪ್ರಾಮಾಣಿಕತೆಯಿಂದ ಒಂದು ನಿಷ್ಠುರವಾಗಿ ನಡ್ಕೊಂಡು ಇವತ್ತು ರಾಜಕಾರಣದಲ್ಲಿ ಒಂದು ಒಳ್ಳೆಯ ಹಾದಿಯನ್ನು ತೋರಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ನಮಗೆ ಆದರ್ಶ ಆಗಬೇಕು. ಅವ್ರು ಯಾಕೆ ಮೊದಲನೇ ಮುಖ್ಯಮಂತ್ರಿ ಆದರು ಅಂದರೆ ಜ್ಞಾನ. ಅವರು ಆಗಲೇ ಹೇಳ್ತಾ ಇದ್ರಲ್ಲ, 500 ರೂಪಾಯಿ ಮೋತಿಲಾಲ್ ನೆಹರು ಅವರು ಥರನೇ ಆ ಲೆವೆಲ್ಗೆ ಬಂದರೆ ಮಾತ್ರ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಅಷ್ಟೊಂದು ಪಾಂಡಿತ್ಯ, ವಕೀಲಿಕೆ ವೃತ್ತಿನಲ್ಲಿ ಎಷ್ಟೊಂದು ಯಶಸ್ಸನ್ನು ಗೆಲ್ಲಿಸಿದ್ರು. ಅಂಥ ಅದ್ಭುತವಾದಂಥ ಲಾಯರ್ ಅಂತೇಳಿ ಆಮೇಲೆ ಅನೇಕ ಹೋರಾಟಗಳನ್ನು ಮಾಡಿದ್ರು ಅಂಥೇಳಿ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅಂದಿನ ಕಾಲದಲ್ಲಿ ಮಾಡಿದರು. ಅವರ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜದ ಬಗ್ಗೆ ಇದ್ದಂಥ ಕಳಕಳಿ ಮತ್ತು ಎಲ್ಲ ಸಮಾಜಗಳ ಬಗ್ಗೆ ಮತ್ತು ಸಂವಿಧಾನದ ಮೂಲ ಆಶಯ ಏನಿದೆ, ಪೀಠಿಕೆಯಲ್ಲಿ ನಾವು ಭ್ರಾತೃತ್ವ, ನಿರಪೇಕ್ಷಿತ, ಧರ್ಮ ನಿರಪೇಕ್ಷತೆ ಇವೆಲ್ಲ ಏನು ಹೇಳ್ತೀವೋ ಇವೆಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ಆಡಳಿತ ನಡೆಸಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಆಮೇಲೆ ಕಡು ಸ್ವಾಭಿಮಾನಿ, ಅಧಿಕಾರ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ ಇನ್ನೊಬ್ಬರ ಮುಂದೆ ತಲೆ ಬಗ್ಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅಂಥವ್ರು ನಮ್ಮ ತಾಲೂಕಲ್ಲಿ ಹುಟ್ಟಿದಾರಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದರು ಇಂಥವ್ರು ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.